ನೋಡಿ, ಬಿಜೆಪಿಯವರು JDSನವರು ಇಬ್ಬರು ಸೇರಿ ಏನಾದರೂ ಮಾಡಿ ನಮ್ಮ ಸರ್ಕಾರವನ್ನು ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಪ್ರಯತ್ನನೂ ಜನಗಳಿಂದ, ಕನ್ನಡಿಗರಿಂದ ಆಯ್ಕೆ ಆಗಿರುವಂಥ ಕರ್ನಾಟಕದ ಸರ್ಕಾರವನ್ನು ಉರುಳಿಸಬೇಕು, ಬರೀ ದ್ವೇಷ ಸಾಧನೆ. ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ. ಕೇಂದ್ರದಲ್ಲಿ ಇವತ್ತು BJP ಸರ್ಕಾರ ಬಂದಿದೆ, JDSನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ಮಾನ್ಯ ಕುಮಾರಸ್ವಾಮಿಯವರು ಮಂತ್ರಿ ಆಗಿದ್ದಾರೆ. ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ? ಕಾಂಗ್ರೆಸ್ ಸರ್ಕಾರ ಬೀಳಿಸಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ? ಸರ್ಕಾರ ಬೀಳಿಸೋದಕ್ಕೆ, ಎತ್ತೋದಕ್ಕೆ ವೋಟ್ ಹಾಕುವಂಥ ಜನ ಇದ್ದಾರೆ. ನಿಮ್ಮ ಕೊಡುಗೆ ಏನು? ಸೆಂಟರಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದ್ದೀರಲ್ಲ, ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು? ನಿಮಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ, ಅದೇ ಕೊಡುಗೆನಾ ನಿಮ್ಮದು ಕರ್ನಾಟಕಕ್ಕೆ? ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳಿಸೋದೇ ನಿಮ್ಮ ಕೊಡುಗೆ. ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡಿಸಿದ್ರೆ ನಾನು ಕಾಂಗ್ರೆಸ್ನವನಾಗಿ ಕೈ ಮುಗಿದು ತಮಗೆ ಧನ್ಯವಾದ ಹೇಳ್ತೀನಿ. ಆ ಕಡೆ ಪ್ರಹ್ಲಾದ್ ಜೋಶಿ ಅವರು, ಈ ಕಡೆ ಕುಮಾರಸ್ವಾಮಿ ಅವರು, ಇಬ್ಬರದು ಏನು ಸ್ಕೆಚ್ಚು ಅಂದರೆ ಸರ್ಕಾರ ಬೀಳಿಸ್ಬೇಕು. ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನು ಸಿಕ್ತು? ನೀವಿವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು, ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡೋಕ್ಕೋಸ್ಕರನಾ, ಅಥವಾ ಕರ್ನಾಟಕಕ್ಕೆ ಏನಾದರೂ ಉಪಕಾರನೂ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ? ಫಸ್ಟ್ ಅದನ್ನು ಮಾಡಿ. ಸರ್ಕಾರ ಬೀಳಿಸೋದು, ಎತ್ತೋದು ಜನ ಮಾಡ್ತಾರೆ. ನೀವು ಬರೀ ಆಪರೇಷನ್ ಮಾಡಿ ಒಂದು ಸರ್ಕಾರ, ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ, 136 MLAಗಳನ್ನು ಗೆಲ್ಲಿಸಿ ಕೂರಿಸಿರೋ ಅಂಥ ಸರ್ಕಾರ ಬೀಳಿಸೋದೇನಾ ನಿಮ್ಮ ಸಾಧನೆ? ನಿಮ್ಮದು ಅನ್ನೋದನ್ನು ತಾವು ಹೇಳಿ ಫಸ್ಟು. ಅದನ್ನು ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಅಂತೇಳಿ ಅದೇನು ಒಂದು ಪುರುಷಾರ್ಥನ? ಅದಕ್ಕಾಗಿ ಜನ ನಿಮ್ಮನ್ನು ಕಳಿಸಿರೋದು ಡೆಲ್ಲಿಗೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ನೋಡಿ, BJPನವರು ಈಗ JDS ಅವರು ಬೇರೆ ಅವ್ರ ಜೊತೆಗೆ ಸೇರ್ಕೊಂಡವ್ರೆ. ಇಬ್ಬರು ಸೇರಿ ಜಾಯಿಂಟ್ ಆಪರೇಷನ್ ಮಾಡ್ತಾ ಇದ್ದಾರೆ, ಏನೋ ಮಾಡಿಬಿಡ್ತೀವಿ ಅಂತೇಳಿ. ಅವರ ಆಪ್ರೇಷನ್ನು ಸಕ್ಸಸ್ಸು ಫೇಲ್ಯೂರು ನೋಡೋಣ. ಆದರೆ ಬರೀ ಇಂಥ ಕೆಲ್ಸಕ್ಕೆ ಬಾರದ ಆಪರೇಷನ್ ಮಾಡೋದು ಬಿಟ್ಟುಬಿಟ್ಟು ಕರ್ನಾಟಕಕ್ಕೆ ಏನಾದರೂ ಪ್ರಯೋಜನ ಆಗೋ ಕೆಲಸ ಮಾಡಿ, ಅಷ್ಟೇ ನಾನು ಕೇಳೋದು ಅವ್ರಿಗೆ.